ಮಾತ್ರ ದುಡ್ಡು ಕೇಳಿಲ್ಲ, ಊಟ ಕೇಳಿಲ್ಲ, ಏನು ಕೇಳಿಲ್ಲ. ಸಿಂಗಲ್ ಒಂದೇ ಒಂದ್ ಫೋಟೋ ಕೊಟ್ಬಿಟ್ರೆ ಎಲ್ಲೆಲ್ಲಿಂದ ಬಸ್ ಧಾರವಾಡ, ಹುಬ್ಳಿ, ಎಲ್ಲೆಲ್ಲಿಂದ ತುಂಬಾ ದೂರದಿಂದ 500-600 ಕಿಲೋಮೀಟರ್ ಹುಡುಗರು ಬಂದಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀರಿ. ನೀವು ನೋಡ್ದಿರಂಗ್ ಹೋಗಿದ್ದೀರಾ. ತುಂಬಾ ಬೇಜಾರಾಗ್ತದೆ ಮನ್ಸಿಗೆ. ಬಸ್ ನಿಮ್ಗೆ ಕೇಳ್ತೀನಿ ನೋಡಿ, ಈ ವಿಡಿಯೋ ಮುಖಾಂತರ ನಾನು ಹೇಳೋದು ನಿಮ್ಗೆ ಒಂದೇನೆ ನಿಮ್ ಕೈ ಬೇಕಾದ್ರೆ ಮುಕ್ಕೊಂಡು ಕೇಳ್ತೀನಿ, ಪ್ಲೀಸ್ ಒಂದೇ ಒಂದು ಫೋಟೋಗೋಸ್ಕರ ಒಂದ್ ದಿವಸ ನೀವು ಟೈಮ್ ಕೊಟ್ಟು ನಮ್ ಜೊತೆಲಿ ಒಂದ್ ಫೋಟೋ ಇಟ್ಕೊಳ್ಳಿ. ನಮ್ಗೆ ಅದೇ ಬೇಕಾಗಿರೋದು. ಮೇಡಮ್, ನಮಗೆ ಇನ್ನೊಂದು ಬಾಸ್ ನಮಗೆ ಏನಂದ್ರೆ ಕೇಳ್ಕೊಳೋದು, ಒಡಿಸ್ಸಾದಿಂದ ಎಲ್ಲೋಯಿಂದ ಬಂದು ನಮ್ ಕರ್ನಾಟಕದವ್ರಿಗೆ ಬಾಗ್ಲಲ್ಲಿ ನಿಲ್ಸಿ ಒಡಿಸ್ಸಾದವ್ರು ಇದು ಕೊಟ್ಟಿದ್ದಾರೆ, ನಮಗೆ ಒಳಗೆ ಕೊಟ್ಬಿಟ್ಟು ಒಳಗೆ ಎಲ್ಲಾ ಫೆಸಿಲಿಟಿನೂ ಮಾಡಿದ್ದಾರೆ. ನಮಗೆ ಏನೂ ಮಾಡಿಲ್ಲ. ನಾವು ಕರ್ನಾಟಕದವ್ರು ನಮ್ಮನ್ನ ಬಾಗ್ಲಲ್ಲಿ ನಿಲ್ಸಿದ್ದಾರೆ. ನಾವು ಅಪವಾದ ಅಂತ ಹೇಳ್ತಿಲ್ಲ, ನಮಗೊಂದು ಸ್ವಲ್ಪ ಸ್ಪಂದಿಸಿ ಅಂತ ಕೇಳ್ಕೊತೀರಿ ಮೇಡಮ್, ಅಷ್ಟೇ. ಒಡಿಸ್ಸಾದಿಂದ ಬಂದಿದ್ದಾರೆ, ಅವ್ರಿಗೆ ಎಲ್ಲ 3 ದಿವಸದಿಂದ ಎಲ್ಲ ಫೆಸಿಲಿಟಿ ಒಳಗಡೆ ಮಾಡ್ಕೊಡ್ತಿದ್ದಾರೆ. ನಾವು 3 ದಿವಸದಿಂದ ಆಚೆ ವೇಟ್ ಮಾಡ್ತಿದ್ರಿ, ನಮ್ಗೆ ಯಾವುದೇ ತರ ರೆಸ್ಪಾನ್ಸ್ ಸಿಕ್ಕಿಲ್ಲ. ನಾವು ಅಪವಾದ ಅಂತ ಹೇಳ್ತಿಲ್ಲ, ಅವರಿಗೆ ಕೊಡ್ಲಿ, ಓಕೆ, ಒಳ್ಳೇದು. ಬಟ್ ನಾವೇನ್ ಹೇಳ್ತೀರಿ ಅಂತಂದ್ರೆ, ನಮಗೂ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಬೇಕಲ್ಲ. ನಾವು ಕನ್ನಡದವ್ರಲ್ವಾ, ನಾವು ಕನ್ನಡದವ್ರಿಗೆ ನೀವು ಈ ತರ ಮಾಡಿದ್ರೆ ನಮಗೆ ನ್ಯಾಯ ಎಲ್ಲಿರುತ್ತೆ ಅಂತ ನಾವು ಕೇಳ್ಕೊತೀರ. ನಾವು ಇಲ್ಲೇ ಯಾದಗಿರಿಯಿಂದ ಬಂದಿರೋದು. ಬಂದ್ಬಿಟ್ಟು ನಾನು 3 ದಿನದಿಂದ ಆಟೋ ಹೋಗಿಸ್ತಿಲ್ಲ, ಏನು ಹೋಗಿಸ್ತಿಲ್ಲ. ಇಲ್ಲೇ ಬೆಳಗ್ಗೆಯಿಂದ ಕಾಯ್ತಿರೋ. ಬೆಳಗ್ಗೆ 4 ಗಂಟೆಗೆ ಬಂದಿದ್ದೀನಿ, ನಿನ್ನೆ 3 ಗಂಟೆಗೆ ಬಂದಿದ್ದೀನಿ, ಮೊನ್ನೆ 2 ಗಂಟೆಗೆ ಬಂದಿದ್ದೀನಿ. ಇಲ್ಲೇ ನೈಟ್ ಗಂಟೆ ಕುಂತ್ಕೊಂಡಿದ್ದೀನಿ, 8 ಗಂಟೆ ಕುಂತ್ಕೊಂಡಿದ್ದೀನಿ. ಬಾಸ್ ಫೋಟೋ ಒಂದಷ್ಟೇ ಬೇಕು ನಮ್ಗೆ, ಅಷ್ಟೇ. ನಾವು ಗುಲ್ಬರ್ಗ ಮೇಡಮ್ ಬಂದಿರೋದು. ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ ಮೇಡಮ್? 3 ದಿವಸ ಆಯ್ತು ವೇಟ್ ಮಾಡ್ತಾ ಇರೋದು. ನಾನು 1 ದಿನ ಸಿಕ್ಕಿಲ್ಲ.